ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತೊಂದು ಕಾಮನ್ ಕ್ವೆಶನ್ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನನಗೆ ತುಂಬಾ ಪರ್ಸನಲ್ ರೀಡಿಂಗ್ಸ್ ಅಲ್ಲಿ ಬರೋದು, ವಿಲ್ ಐ ಬಿ ರಿಚ್ ಇನ್ ಫ್ಯೂಚರ್? ನಾನು ರಿಚ್ ಇರ್ತೀನಾ ಫ್ಯೂಚರ್ ಅಲ್ಲಿ? ನಾನು ಒಳ್ಳೆ ದುಡ್ಡು ಮಾಡ್ತೀನಾ? ಹಿಂಗೆ ಡೈರೆಕ್ಟ್ ಆಗಿ ಕೇಳೋರು ತುಂಬಾ ಜನ ಇರ್ತಾರೆ. ಸೊ ಐ ಥಾಟ್ ಒಂದು ವಿಡಿಯೋ ಮಾಡ್ಬಿಡೋಣ ಅಂತ. ಓಕೆ, ಯಾರೆಲ್ಲ ಹೊಸೊಬ್ರು ಇದ್ದೀರಾ ಗೈಸ್, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ನಿಮಗೆ 2 ಆಪ್ಷನ್ಸ್ ಇದೆ. ಐ ಥಿಂಕ್ ಆಪ್ಷನ್ಸ್ ಆಲ್ರೆಡಿ ಬಂದಿದೆ, ನಾನು ಇದನ್ನು ತೆಗೆದುಬಿಡ್ತೀನಿ. 2 ಆಪ್ಷನ್ಸ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಚೂಸ್ ಮಾಡ್ಬೋದು, ಇಲ್ಲ ಇಮೇಜ್ನ ಚೂಸ್ ಮಾಡಿಬಿಟ್ಟು ಕೂಡ ಆಪ್ಷನ್ಸ್ನ ಚೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ. ಓಕೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಮೇನಾಗಿ ನಾನು ಕರೆಂಟ್ ನಿಮ್ಮ ಫಿನಾನ್ಷಿಯಲ್ ಸ್ಟೇಟ್ ಬಗ್ಗೆ ನೋಡೋಣ, ಫ್ಯೂಚರಲ್ಲಿ ನೋಡೋಣ, ಲಾಂಗ್ ಟರ್ಮಲ್ಲಿ ನೋಡೋಣ, ಒಂದು ಸಜೆಷನ್ ಏನು ಮಾಡಿದ್ರೆ ಮೇ ಬಿ ನಿಮ್ಮ ಗೋಲ್ ರೀಚ್ ಆಗ್ತೀರಾ ಅಂತ ನೋಡೋಣ. ಓಕೆ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಲೋ ಗ್ರೂಪ್ 1, ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರೆ ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮ ಒಂದು ಫಿನಾನ್ಷಿಯಲ್ ಕಂಡೀಷನ್ ಇವಾಗ ಹೆಂಗಿದೆ ಅಂತ ನೋಡೋಣ. ನೆಕ್ಸ್ಟ್ ನಿಯರ್ ಫ್ಯೂಚರ್ ಅಂದರೆ ಫ್ಯೂ ಮಂತ್ಸಲ್ಲಿ ಹೇಗಿರುತ್ತೆ, ಆ್ಯಂಡ್ ಲಾಂಗ್ ಟರ್ಮಿಗೆ ಹೆಂಗಿರುತ್ತೆ, ಆಫ್ಟರ್ ಲೈಕ್ 3-4 ಇಯರ್ಸ್ ಹೇಗಿರುತ್ತೆ ಅಂತ ನೋಡೋಣ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು. ಓಕೆ, ಸೊ ಗ್ರೂಪ್ 1, ಲೆಟ್ಸ್ ಸಿ ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಇವಾಗ ಕರೆಂಟ್ಲಿ ಹೆಂಗಿದೆ ಅಂತ ನೋಡೋಣ. ಕರೆಂಟ್ ಸಿಚುವೇಶನಲ್ಲಿ ನಿಮ್ಮ ಫಿನಾನ್ಸ್ ಕಂಡೀಷನ್, ದೇರ್ ಈಸ್ ವೀಲ್ ಆಫ್ ಫಾರ್ಚೂನ್. ಕರೆಂಟ್ ಸಿಚುವೇಶನ್ ಹೇಗಿದೆ ನಿಮ್ಮ ಒಂದು ಫಿನಾನ್ಷಿಯಲ್ ಕಂಡೀಷನ್ ಅಂದರೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಅಂದರೆ ಒಂದಿನ ಚೆನ್ನಾಗೇ ಇರುತ್ತೆ ಬ್ಯಾಂಕ್ ಬ್ಯಾಲೆನ್ಸ್, ಒಂದಿನ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಏನು ಬೇಕಿರೋ ಬೈ ಮಾಡ್ತೀನಿ, ನಾನು ಏನು ಬೇಕಿರೋ ಪರ್ಚೇಸ್ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ, ಆ ಒಂದು ಥಾಟಲ್ಲಿ ಇರ್ತೀರ. ವೆರಿ ನೆಕ್ಸ್ಟ್ ಡೇ ಏನಾದರೂ ಖರ್ಚು ಬರೋದು, ಏನಾದರೂ ಖರ್ಚು ಬರಲಿಲ್ಲ ಅಂದರೆ ಮೇ ಬಿ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದು ಖರ್ಚು ಆಗ್ತಾ ಇದೆ. ಸೊ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ಡ್ ಆಗಿಲ್ಲ. ಅಂದರೆ ಮುಂಚೆನೇ ಹೇಳ್ದಂಗೆ ಒಂದಿನ ತುಂಬ ಚೆನ್ನಾಗಿರುತ್ತೆ, ಲೈಕ್ ಬ್ಯಾಲೆನ್ಸ್ ಆಗಿ ನೀವು ಒಂದು 10K ಇಟ್ಕೊಂಡಿರ್ತೀರ ಓಕೆ ಖರ್ಚು ಮಾಡೋಕ್ಕೆ ಅಂತಾನೆ ಅಂತ ಅನ್ಕೊಳ್ಳಿ. ಬಟ್ ವೆರಿ ಫ್ಯೂ ಡೇಸ್ ಆದಮೇಲೆ ಸಡನ್ ಆಗಿ ಅದು 2K ಬಂದಿರುತ್ತೆ, 2000 ಬಂದಿರುತ್ತೆ, ಅದು ನಿಮ್ಮ ಬೇಸಿಕ್ ನೀಡ್ಸಿಗೂ ಸಾಕಾಗ್ತಾ ಇರಲ್ಲ. ಸೊ ಈ ಥರ ಆಗ್ತಾ ಇದೆ, ಇಟ್ಸ್ ವಾಟ್ ಐ ಫೀಲ್. ಸೊ ನೆಕ್ಸ್ಟ್ 3 ಮಂತ್ಸಲ್ಲಿ ಎಲ್ಲಿಗೆ ಹೋಗುತ್ತೆ ನಿಮ್ಮ ಈ ಫಿನಾನ್ಸ್ ಕಂಡೀಷನ್ ಅಂತ ನೋಡೋಣ. ಗ್ರೂಪ್ 1, 2 ಆಫ್ ಸ್ವಾರ್ಡ್ಸ್. ನೆಕ್ಸ್ಟ್ 2-3 ಮಂತ್ಸಲ್ಲಿ ಮೇ ಬಿ ಫಿಗರ್ ಔಟ್ ಮಾಡ್ತಾ ಇರ್ತೀರ, ಏನು ಚೂಸ್ ಮಾಡಬೇಕು, ಏನು ಚೂಸ್ ಮಾಡಬಾರ್ದು, ನಾನು ಹೆಂಗೆ ನನ್ನ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು, ಹೆಂಗೆ ಮೇಂಟೈನ್ ಮಾಡಿದ್ರೆ ನನ್ನ ಹತ್ರ ಪ್ರಾಪರ್ ಇರುತ್ತೆ. ಐ ಗೆಸ್ 2-3 ಮಂತ್ಸಲ್ಲಿ ಮೇ ಬಿ ನಿಮ್ಮ ಗೋಲ್ಸ್ ರೀಚ್ ಮಾಡಿರಲ್ಲ, ಮೇ ಬಿ ನಿಮ್ಮ ಕರೆಂಟ್ ಸಿಚುವೇಶನ್ ಹೇಗಿದೆ ಹಾಗೆ ಇರುತ್ತೆ. ಸ್ವಲ್ಪ ಬ್ಲ್ಯಾಂಕ್ ಸಿಚುವೇಶನ್ನಲ್ಲೂ ಕೂಡ ಇರ್ತೀರ. ನಿಮ್ಮ ಫಿನಾನ್ಸ್ನ ನೋಡ್ಬಿಟ್ಟು ನಾನು ಹೆಂಗೆ ನನ್ನ ಗೋಲ್ನ ರೀಚ್ ಮಾಡಲಿ, ನಾನು ಹೆಂಗೆ ನನ್ನ ಟಾರ್ಗೆಟ್ನ ರೀಚ್ ಮಾಡಲಿ, ಮೇ ಬಿ ಸ್ವಲ್ಪ ನಿಮಗೆ ಆನ್ಸರ್ಸೇ ಸಿಗ್ತಿರಲ್ಲ, ಎಲ್ಲಿ ದುಡ್ಡು ಹೋಗ್ತಾ ಇದೆ, ನಾನೇನಾದ್ರು ನನ್ನ ಕರಿಯರ್ ಚೇಂಜ್ ಮಾಡಬೇಕಾ, ನನ್ನ ಸೇವಿಂಗ್ಸ್ ಚೇಂಜ್ ಮಾಡಬೇಕಾ, ನಾನೇನಾದ್ರು ಬೇರೆ ಏನಾದ್ರು ಡಿಸಿಷನ್ ತೊಗೋಬೇಕಾ ಲೈಫಲ್ಲಿ ನನ್ನ ಫಿನಾನ್ಸ್ ಸಿಚುವೇಶನ್ ಚೆನ್ನಾಗಾಗೋದಕ್ಕೆ, ಅಥವಾ ಯಾರನ್ನಾರು ಫಿನಾನ್ಸ್ ಅಡ್ವೈಸರ್ನ ನಾನು ತೊಗೋಬೇಕಾ, ಇಟ್ಕೋಬೇಕಾ, ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸ್ ಇರುತ್ತೆ ನೆಕ್ಸ್ಟ್ 2-3 ಮಂತ್ಸಲ್ಲಿ. ಲಾಂಗ್ ಟರ್ಮ್ ಅಂತ ಬಂದರೆ ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ಫಿನಾನ್ಸ್ ವೈಸ್ ಎಲ್ಲಿರ್ತೀರ ನೀವು ಅಂತ ಕೇಳಿದ್ರೆ, ವಿ ಗಾಟ್ ಹೈ ಪ್ರೀಸ್ಟೆಸ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಐ ಫೀಲ್ ಲೈಕ್ ವೀನಸ್ ಇನ್ ಸ್ಕಾರ್ಪಿಯೋ, ಮೂನ್ ಇನ್ ಸ್ಕಾರ್ಪಿಯೋ ತುಂಬ ಜನ ಇದ್ದಾರೆ. ಯು ವಿಲ್ ಮೇಕ್ ಗುಡ್ ಅಮೌಂಟ್ ಆಫ್ ಮನಿ. ನೆಕ್ಸ್ಟ್ 2-3 ಇಯರ್ಸಲ್ಲಿ ಸೀಕ್ರೆಟ್ ಆಗಿ ನೀವು ದುಡ್ಡು ಮಾಡ್ತೀರಾ. ಗ್ರೂಪ್ 1, ಯಾರಿಗೂ ನೀವು ಹೇಳಲ್ಲ. ಮೇ ಬಿ ನಿಮ್ಮ ದುಡ್ಡು ಯಾಕೆ ಲೀಕ್ ಆಗ್ತಾ ಇದೆ ಅಂದರೆ, ಒನ್ ಥಿಂಗ್, ನೀವು ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ ಅಂತ ತುಂಬ ಹೇಳ್ಕೊಂಡು ತಿರುಗ್ತಾ ಇದ್ದೀರಾ, ಕಣ್ಣು ಬೀಳ್ತಾ ಇದೆ. ಎಷ್ಟು ಸೀಕ್ರೆಟ್ ಆಗಿ ಇಡ್ತೀರಾ ನೀವು ಅಷ್ಟು ಒಳ್ಳೇದು ಅನ್ನಿಸ್ತಾ ಇದೆ. ಬಿಕಾಸ್ 2 ಆಫ್ ಸ್ವಾರ್ಡ್ಸ್ ವಿತ್ ಹೈ ಪ್ರೀಸ್ಟೆಸ್ ಬಂದಿದೆ ಅಂದರೆ
ನಿಮಗೆ ಎಲ್ಲಿ ಲೀಕೇಜ್ ಆಗ್ತಾ ಇದೆ ದುಡ್ಡು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವಾಗ ಮನೇಲಿ ಒಂದೊಂದು ಪೈಪ್ ಲೀಕೇಜ್ ಆಗುತ್ತಲ್ವಾ, ಅದು ಎಲ್ಲಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ, ನೀರು ಉಳಿತಾ ಇಲ್ಲ, ನೀರು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಆ ಥರ ಆಗ್ತದೆ ನಿಮಗೆ. ಬಟ್ ವೆರಿ ಸೂನ್ ಆ ಲೀಕೇಜ್ ಪಾಯಿಂಟ್ನ ನೀವು ಫಿಗರ್ ಔಟ್ ಮಾಡ್ತೀರಾ. ಓಕೆ, ಇಲ್ಲಿ ಪೈಪ್ ಕೆಟ್ಟೋಗಿದೆ, ಅದಕ್ಕೆ ನನಗೆ ನೀರು ಉಳಿತಾ ಇಲ್ಲ, ನೀರು ಖಾಲಿ ಆಗ್ತಾ ಇದೆ ಸಿಂಟ್ಯಾಕ್ಸ್ ಅಲ್ಲಿ, ನೀವು ಅದನ್ನ ಫಿಗರ್ ಔಟ್ ಮಾಡಿ ಅದಕ್ಕೊಂದು ಪ್ಯಾಚ್ ಹಾಕ್ಬಿಟ್ಟು, ಅಂಡ್ ನೀವು ಯಾರಿಗೂ ಹೇಳಕ್ ಹೋಗಲ್ಲ ಎಷ್ಟು ನೀರಿದೆ ನಿಮ್ಮ ಹತ್ರ, ಅಂದ್ರೆ ಎಷ್ಟು ದುಡ್ಡಿದೆ ನಿಮ್ಮ ಹತ್ರ ಅಂತ. ಐ ಫೀಲ್ ತುಂಬಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು, ನೀವು ಫನ್ ಮಾಡೋದು, ಅದೆಲ್ಲ ಈವಿಲ್ ಐ ಸ್ವಲ್ಪ ನಿಮಗೆ ಹಿಟ್ ಆಗಿದೆ. ಹೈ ಪ್ರೀಸ್ಟೆಸ್ ಬಂದಿದೆ ಅಂದ್ರೆ ರೀಡಿಂಗ್ ಅಲ್ಲಿ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಸ್ವಲ್ಪ ಈವಿಲ್ ಐ, ಇನ್ನೊಬ್ರು ದೃಷ್ಟಿ ನಿಮ್ಮ ಫಿನಾನ್ಸ್ ಸಿಚುವೇಶನ್ಗೆ ಎಫೆಕ್ಟ್ ಆಗ್ತಾ ಇದೆ, ನೋ ಡೌಟ್. ಸೊ ನೆಕ್ಸ್ಟ್ 2 to 3 years ಅಲ್ಲಿ ಸೀಕ್ರೆಟ್ ಆಗಿ ನೀವು ದುಡ್ಡು ಮಾಡ್ತೀರಾ. ಆ್ಯಂಡ್ ನೀವು ಯಾರಿಗೂ ಹೇಳಲ್ಲ ನಿಮ್ಮ ಹತ್ರ ಇಷ್ಟು ದುಡ್ಡಿದೆ ಅಂತ, ನೀವು ಯಾರಿಗೂ ಹೇಳಲ್ಲ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೀವೇ ನೋಡಿದ್ರೆ ನಿಮಗೆ ಶಾಕ್ ಆಗ್ಬಿಡುತ್ತೆ. ಓ ಮೈ ಗಾಡ್, ಸೀಕ್ರೆಟ್ ವೇಲಿ ನೀವು ದುಡ್ಡು ಮಾಡೋದು ನೋಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿಗೆ ಇವಾಗ ಹೆಂಗೆ ಗೊತ್ತಾ, ಇವಾಗ ಒಬ್ಬೊಬ್ರು ಹೇಳ್ತಾರಲ್ವಾ, ಐ ಡಿಂಟ್ ನೋ ನನ್ನ ಪಕ್ಕನೇ ಒಬ್ಬ ರಿಚ್ ಪರ್ಸನ್ ಇದ್ಲು ಅಂತ ನಂಗೆ ಗೊತ್ತೇ ಇರಲಿಲ್ಲ, ಆ ಥರ ಮೂಮೆಂಟ್. ಅಂದರೆ ನೀವು ಯಾರಿಗೂ ಹೇಳಲ್ಲ, ಇಟ್ಸ್ ಲೈಕ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್. ಇವಾಗ ಒಬ್ಬೊಬ್ರು ಕಾರು ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ, ಒಂದು 50 ಲಕ್ಷದ ಕಾರ್ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ. ಅವ್ರು ತುಂಬ ಹೈಪ್ ಮಾಡ್ಕೊತಾ ಇರ್ತಾರೆ, ಅನ್ನೆಸೆಸರಿ ಹೈಪ್. ನಾನು ತಗೊಂಡೆ, ಇಷ್ಟಕ್ಕೆ ತಗೊಂಡೆ, ಏನು EMI ಇಲ್ಲೇ ತಗೊಂಡೆ, ಈ ಥರ ಎಲ್ಲ ಹೈಪ್ ಮಾಡ್ಕೊತಾ ಇರ್ತಾರೆ. ಬಟ್ ನೀವು ಹೆಂಗೆ ಅಂದರೆ ನಿಮ್ಮ ಬ್ಯಾಲೆನ್ಸ್ ಅವ್ರಿಗಿಂತ 2 times ಜಾಸ್ತಿ ಇರುತ್ತೆ, ಬಟ್ ನೀವು ಶೋ ಆಫ್ ಮಾಡಲ್ಲ. ಅದೇ ನಿಮ್ಮನ್ನ ಇನ್ನೂ ಬ್ಯಾಂಕ್ ಬ್ಯಾಲೆನ್ಸ್ನ ಉಳಿಸ್ಕೊಳ್ಳೋಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಆ ಥರ ಒಂದು ಎನರ್ಜಿ ನೆಕ್ಸ್ಟ್ 2 to 3 years ಅಲ್ಲಿ. ಸೊ ನೀವು ಐಡಿಯಾನೇ ಮಾಡಲ್ಲ, ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲ್ಲ, ಒಂದು ಸೀಕ್ರೆಟ್ ವೇಲಿ ನೀವು ಅಷ್ಟು ದುಡ್ಡು ಮಾಡಿರ್ತೀರಾ. Group 2, ದಟ್ ಐ ಮೀನ್ 1, ಸಾರಿ, ದಟ್ಸ್ ಎನ್ ಅಮೇಝಿಂಗ್. ಬಟ್ ನಿಮಗೆ ಸಜೆಷನ್ ಏನು ಬರ್ತಾ ಇದೆ ಟ್ಯಾರೋ ಕಡೆಯಿಂದ, ಏನು ಮಾಡಿದ್ರೆ ನೀವು ಇನ್ನೂ ಮೇ ಬಿ ನೀವು ಪ್ರಾಪರ್ ಡೈರೆಕ್ಷನಿಗೆ ಹೋಗಬಹುದು ಫಿನಾನ್ಸ್ ವೈಸಲ್ಲಿ ಅಂತ ನೋಡೋಣ. ದೇರ್ ಈಸ್ ಚಾರಿಯಟ್, ಪಾಸಿಬಲ್ ರಿಲೊಕೇಶನ್, ಇನ್ನೊಂದು ಪ್ಲೇಸಿಗೆ ಹೋದರೆ ಒಳ್ಳೆಯದು. ಸೀಕ್ರೆಟ್ ವೇಯಲ್ಲಿ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋದರೆ ಒಳ್ಳೆಯದು. ಚಾಲೆಂಜಸ್ಸೇ ಇಲ್ದಿರೋ ಫೀಲ್ಡನ್ನ ಚೂಸ್ ಮಾಡಬೇಡಿ. ಎಲ್ಲಿ ಚಾಲೆಂಜಸ್ ಇದೆ, ಎಲ್ಲಿ ರಿಸ್ಕ್ ಇದೆ, ಆ ಥರ ಫೀಲ್ಡ್ನ ನೀವು ಚೂಸ್ ಮಾಡಬೇಕು. ಆ್ಯಂಡ್ ಇಲ್ಲಿ ಮೇ ಬಿ ಇವಾಗ ಆಲ್ರೆಡಿ ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಮೇ ಬಿ ಇಟ್ಸ್ ಟೈಮ್ ಟು ಮೂವ್ ಆನ್. ಬೇರೆ ಕಂಪನಿ, ಬೇರೆ ಪ್ರಾಜೆಕ್ಟ್, ಬೇರೆ ಜಾಗ, ಚೇಂಜಸ್ ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ 2 ಮೂನ್ ಸೈನ್. ಓಕೆ, ಹೈ ಪ್ರೀಸ್ಟೆಸ್ ಅಲ್ಲೂ ಮೂನ್ ಇದೆ, ಚಾರಿಯಟ್ ಬಂದ್ಬಿಟ್ಟು ನ್ಯಾಚುರಲ್ ಕ್ಯಾನ್ಸರ್ ಝೋಡಿಯಾಕ್ ಸೈನ್ದು, ಆ್ಯಂಡ್ ಇವನ ಹತ್ರನೂ ಮೂನ್ ಇದೆ. ನೀವು ಎಗೇನ್ ಇಲ್ಲೂ ಮೂನ್ ಇದೆ. ನಿಮಗೆ ಎಲ್ಲಿ ಖುಷಿ ಕೊಡುತ್ತೆ, ಎಲ್ಲಿ ನೀವು ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ, ಆ ಒಂದು ಪ್ರೊಫೆಷನ್ನ ನೀವು ಚೂಸ್ ಮಾಡಬೇಕು. ಜಸ್ಟ್ ನೀವು ದುಡ್ಡು ಮಾಡೋ ರೀತಿನೇ ಬೇರೆ. ನಾರ್ಮಲ್ ಕಾರ್ಪೊರೇಟ್ ಅನ್ನೋದಕ್ಕಿಂತ ಐ ಫೀಲ್ ಲೈಕ್ ನಿಮ್ಮದೇ ಟ್ಯಾಲೆಂಟ್ ಇದೆ, ನಿಮ್ಮದೇ ಹಿಡನ್ ನಾಲೆಜ್ ಇದೆ. ಫಾರ್ ಎಕ್ಸಾಂಪಲ್ ಆಸ್ಟ್ರಾಲಜಿ, ಅಕಲ್ಟ್ ನಾಲೆಜ್, ಸಮ್ ಇವಾಗ ಏನು ಹೇಳೋದು, ಇವಾಗ ವಾಟ್ಸ್ ದಟ್ ಸ್ಪೆಲ್ ಮಾಡ್ತಾರಲ್ವಾ, ಲೈಕ್ ಮಂತ್ರ, ನಿಮ್ಮದೇ ಒಂದು ಸೀಕ್ರೆಟ್ ನಾಲೆಜ್, ಹಿಡನ್ ನಾಲೆಜ್ ಇದೆ, ಪ್ರಾಬ್ಲಮ್ ನೀವು ಯಾರಿಗೂ ಹೇಳಿಲ್ಲ ಇಲ್ಲಿವರೆಗೂ. ಐ ಫೀಲ್ ಲೈಕ್ Group 1 ಅದನ್ನ ಯೂಸ್ ಮಾಡಿಕೊಂಡು ನೀವು ತುಂಬ ಮುಂದೆ ಹೋಗ್ಬೋದು. ಆ್ಯಂಡ್ ಐ ಫೀಲ್ ಲೈಕ್ ಅದರಲ್ಲೇ ನಿಮಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ರ್ಯಾದರ್ ದೆನ್ ಇವಾಗ ಪೇರೆಂಟ್ಸ್ ನಿಮ್ಮನ್ನ ಅದು ಇಂಜಿನಿಯರಿಂಗ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ಆ ಥರ ಎಲ್ಲ ಮಾಡೋದಕ್ಕಿಂತ ಮೇ ಬಿ ನಿಮ್ಮದೇ ಒಂದು ನಾಲೆಜ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ನೀವು ದುಡ್ಡು ಮಾಡೋ ಪಾಸಿಬಿಲಿಟೀಸ್ ತುಂಬಾ ಇದೆ. ದಟ್ ವಾಸ್ ಅ ಮೆಸೇಜ್ Group 1. ನೀವು ಹೇಳಿ ಏನನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಹೇಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಆಗ್ತದವರೆಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ರೈಟ್, ಹಲೋ Group 2 ಯಾರೆಲ್ಲ ಚೂಸ್ ಮಾಡಿದರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. Group 2 ಏನು ಮೆಸೇಜಸ್ ಬರುತ್ತೆ ನಿಮ್ಮ ಒಂದು ಫಿನಾನ್ಸ್ ಸಿಚುವೇಶನ್ ಬಗ್ಗೆ ಅಂತ ನೋಡೋಣ. ಹೆಂಗಿದೆ ನಿಮ್ಮ ನೆಕ್ಸ್ಟ್ ಫ್ಯೂ ಮಂತ್ಸ್, ಕರೆಂಟ್ ಸಿಚುವೇಶನ್ ಹೇಗಿದೆ, ಆ್ಯಂಡ್ ಲಾಂಗ್ ಟರ್ಮ್ ಫ್ಯೂಚರ್ ಅಂತ ಬಂದರೆ ಹೇಗಿದೆ ಅಂತ ನೋಡೋಣ. Group 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು.
ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ಗ್ರೂಪ್ 2 ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರ್ತಾ ಇದೆ. ನಿಮ್ಮ ಕರೆಂಟ್ ಸಿಚುವೇಶನ್ ಫಸ್ಟ್ ಆಫ್ ಆಲ್ ಹೆಂಗಿದೆ ಗ್ರೂಪ್ 2ದು ನೋಡೋಣ. ಕರೆಂಟ್ ಸಿಚುವೇಶನ್ ಈಸ್ ನೈಟ್ ಆಫ್ ವಾಂಟ್ಸ್, ನಾಟ್ ದಟ್ ಬ್ಯಾಡ್, ಬಟ್ ತುಂಬ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ದುಡ್ಡು ಬರ್ತಾ ಇಲ್ಲ ಅಂತ ನೋಡ್ತಾ ಇಲ್ಲ, ಬಟ್ ದುಡ್ಡನ್ನ ಸ್ವಲ್ಪ ಲೈಕ್ ತುಂಬ ಕಡೆ ಹಾಕ್ತಾ ಇದ್ದೀರಾ. ಇದರ್ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಏನು ಖುಷಿ ಕೊಡುತ್ತೆ ಅಲ್ಲಿಗೆ ನೀವು ತುಂಬಾ ದುಡ್ಡು ಹಾಕ್ತಾ ಇದ್ದೀರಾ. ಇವಾಗ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದು, ಪಾರ್ಟಿ ಮಾಡೋದು, ಅಥವಾ ನಿಮಗೆ ಯಾವುದೋ ಒಂದು ಬಟ್ಟೆ ಚೆನ್ನಾಗಿ ಕಾಣಿಸ್ತು ಅಂತ ಅನ್ಕೊಳ್ಳಿ, ಮೇ ಬಿ ನೀವು ಬಟ್ಟೆಗೆ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಅಥವಾ ಸಲೋನಿಗೆ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೀರಾ. ನಿಮ್ಮ ಔಟ್ಫಿಟ್ಸ್ ಮುಂಚೆನೇ ಹೇಳ್ದಂಗೆ ಪರ್ಫ್ಯೂಮ್ಸ್ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಫೇವ್ರೆಟ್ ಪರ್ಸನ್ ಮೇಲೆ ಸ್ವಲ್ಪ ಜಾಸ್ತಿನೇ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ. ಆ ಥರ ಎನರ್ಜಿ ದುಡ್ಡು ಬರ್ತಾ ಇದೆ, ಬಟ್ ಹಾಗೆ ನೀವು ದುಡ್ಡು ಹೋಗ್ತಾನೂ ಇದೆ, ಆ ಥರ ಒಂದು ಎನರ್ಜಿ. ಬಟ್ ಇಟ್ಸ್ ನಾಟ್ ದಟ್ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಅಂತ ನಾನು ನೋಡ್ತಾ ಇಲ್ಲ. ಅಂದರೆ ದುಡ್ಡೇ ಇಲ್ಲ ಆ ಥರ ಇಲ್ಲ, ಬಟ್ ದುಡ್ಡು ಬರೋದು ಎಕ್ಸ್ಪೆನ್ಸಿವ್ ಥಿಂಗ್ಸ್ ಮೇಲೆ ನೀವು ಹಾಕ್ತಾ ಇದ್ದೀರಾ, ಆ ಥರ ಎನರ್ಜಿ. ಬಟ್ ಲೆಟ್ಸ್ ಸಿ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಎಲ್ಲಿರುತ್ತೆ ಫಿನಾನ್ಷಿಯಲಿ, ಎಲ್ಲಿರ್ತೀರ ನೀವು ನೆಕ್ಸ್ಟ್ ಲೈಕ್ 2 to 3 ಮಂತ್ಸಲ್ಲಿ. ಫಿನಾನ್ಸ್ ಅಂತ ಬಂದರೆ ದೇರ್ ಈಸ್ ಜಸ್ಟಿಸ್ ಎನರ್ಜಿ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಯುವರ್ ಫಿನಾನ್ಸ್ ಸಿಚುವೇಶನ್ ನೆಕ್ಸ್ಟ್ 2 to 3 ಮಂತ್ಸಲ್ಲಿ. ಏನಾದರೂ ಯಾವ್ದಾದ್ರು ಪೇಪರ್ ಸೈನ್ ಮಾಡ್ತಾ ಇದ್ದೀರಾ, ಇವಾಗ ಏನಾದ್ರು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಕೇರ್ಫುಲ್ ಆಗಿ ಡಾಕ್ಯುಮೆಂಟ್ಸ್ನೆಲ್ಲ ಓದ್ಬಿಟ್ಟು ನೀವು ಇನ್ವೆಸ್ಟ್ ಮಾಡಬೇಕು. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಔಟ್ ಆಫ್ ಎಕ್ಸೈಟ್ಮೆಂಟ್ ಎಲ್ಲೋ ಇನ್ವೆಸ್ಟ್ ಮಾಡೋದು, ಅದಾದಮೇಲೆ ಲೀಗಲ್ ಸಿಚುವೇಶನಿಗೆಲ್ಲ ತಗೊಬರೋದು, ಸ್ವಲ್ಪ ಬ್ಯಾಲೆನ್ಸ್ ತಪ್ಪುತ್ತೆ. ನೆಕ್ಸ್ಟ್ 2 to 3 ಮಂತ್ಸಲ್ಲಿ ಫಿನಾನ್ಸ್ ವಿಚಾರಕ್ಕೆ ಯಾರಾದ್ರು ದುಡ್ಡು ಕೇಳ್ತಾ ಇದ್ದಾರೆ ಅಂದರೆ ಕಣ್ಣು ಮುಚ್ಕೊಂಡು ಕೊಡೋದೆಲ್ಲ ಮಾಡಬೇಡಿ, ಇಸ್ಕೊಳ್ಳಿ ಆನ್ ಟೈಮ್. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಯಾರಿಗಾದ್ರು ದುಡ್ಡು ಕೊಡಬೇಕು ಅಂದರೆ ಅದನ್ನ ಫಸ್ಟ್ ಫೋಕಸ್ ಮಾಡಿ ಕೊಡಿ. ಜಸ್ಟ್ ಬಿಕಾಸ್ ನಿಮಗೆ ಇವತ್ತೇನೋ ಖುಷಿ ಆಗ್ತಾ ಇದೆ ಅಂತ ಸ್ಪೆಂಡ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಮುಂಚೆನೆ ಹೇಳ್ದಂಗೆನೆ ದುಡ್ಡಿನಿಂದ ಸ್ವಲ್ಪ ಜನರ ಜೊತೆ ನೀವು ಮನಸ್ತಾಪ ಮಾಡ್ಕೊಳ್ಳೋ ಪಾಸಿಬಿಲಿಟೀಸ್ ಇರುತ್ತೆ ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ. ಎಷ್ಟು ಸೇವ್ ಮಾಡ್ತೀರಾ ಅಷ್ಟು ಒಳ್ಳೆಯದು ಗ್ರೂಪ್ 2 ಇವಾಗಿಂದಾನೆ. ಬಿಕಾಸ್ ನೆಕ್ಸ್ಟ್ 2 to 3 ಮಂತ್ಸಲ್ಲಿ ಸ್ವಲ್ಪ ಅಟೆನ್ಷನ್ ಬೇಕಾಗುತ್ತೆ, ಸ್ವಲ್ಪ ಬ್ಯಾಲೆನ್ಸ್ ಬೇಕಾಗುತ್ತೆ, ಸ್ವಲ್ಪ ಮೇ ಬಿ ಇಟ್ಕೊಂಡ್ರೆ ಒಳ್ಳೆಯದು, ಸೇವಿಂಗ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು, ಆ ಥರ ಎನರ್ಜಿ. ಬಟ್ ಲಾಂಗ್ ಟರ್ಮ್ ನಿಮ್ಮ ಫ್ಯೂಚರ್ ಹೆಂಗಿದೆ ನೆಕ್ಸ್ಟ್ 2 to 3 ಮಂತ್ಸ್ನ ಸೈಡಿಗೆ ಇಟ್ಟರೆ ನಿಮ್ಮ ಲಾಂಗ್ ಟರ್ಮ್ ಲೈಕ್ ಓಕೆ 7 of Swords, ಯು ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್. ಗ್ರೂಪ್ 2 ಯಾರಿಗೋ ದುಡ್ಡು ಕೊಡ್ತೀರಾ, ಬಟ್ ಅವ್ರ ಫ್ರೆಂಡೇ ಆಗಿರ್ಬೋದು ನಿಮಗೆ, ಅಥವಾ ಯು ಮೈಟ್ ಲವ್ ದಟ್ ಪರ್ಸನ್, ಇಷ್ಟಪಟ್ಟೆ ಕೊಡ್ತೀರಾ, ಬಟ್ ಆ ಪರ್ಸನ್ ಅದನ್ನ ದುರುಪಯೋಗ ಮಾಡ್ಕೊಳ್ಳೋದು, ವಾಪಸ್ ಕೊಡಲ್ಲ, ಆ ಥರ ಪಾಸಿಬಿಲಿಟೀಸ್ ಇದೆ. ಎಸ್ಪೆಷಲಿ ಯಾರೆಲ್ಲ ಟ್ರೇಡಿಂಗಲ್ಲಿ ಇದ್ದೀರಾ, ಯಾರಿಗೆಲ್ಲ ಕ್ವಿಕ್ ಮನಿ ಬರ್ತಾ ಇದೆ, ಇವತ್ತು ಚೆನ್ನಾಗಿ ಅರ್ನ್ ಮಾಡ್ತಿರ್ಬೋದು, ನೀವು ದಿನಕ್ಕೊಂದು 10,000 ಆ ಥರ ಎಲ್ಲ ಮಾಡ್ತಿರಬಹುದು, ಬಟ್ ತುಂಬ ಕೇರ್ಫುಲ್ ಆಗಿ ಅದನ್ನ ಪ್ಲ್ಯಾಂಡ್ ವೇಯಲ್ಲಿ ಸೇವಿಂಗ್ಸ್ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಅದನ್ನೇ ನೀವು ನಂಬ್ಕೊಂಡು ಕೂಡ ಕೂರಬೇಡಿ. ಬಿಕಾಸ್ ನೆಕ್ಸ್ಟ್ 2 to 3 years ಹೆಂಗೆ ಅಂದರೆ ಇನ್ನೂ ಕಾಂಪಿಟೇಷನ್ ಜಾಸ್ತಿ ಆಗೋದು ನೋಡ್ತಾ ಇದ್ದೀನಿ. ನಿಮ್ಮ ಒಂದು ಸ್ಟ್ರೀಮಲ್ಲಿ ತುಂಬ ಜನ ನಿಮ್ಮ ಒಂದು ಪೊಸಿಷನ್ ನಿಮ್ಮ ಥರ ಆಗಬೇಕು ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಆ್ಯಂಡ್ ಅಗೇನ್ ಎಷ್ಟು ನೀವು ಸ್ಮಾರ್ಟ್ ವೇಲಿ ನಿಮ್ಮ ಒಂದು ಫಿನಾನ್ಸ್ನ ಹ್ಯಾಂಡಲ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇಟ್ಸ್ ಅ ಗುಡ್ ಡಿಸಿಷನ್, ಬಿಕಾಸ್ ನಿಮಗೆ ಅದು ಬೇಕಾಗುತ್ತೆ ಫ್ಯೂಚರ್ಗೆ. ತುಂಬ ಕಾಮ್ ಆಗಿ ಬ್ಯಾಲೆನ್ಸ್ ಆಗಿ ಇಲ್ಲ ಸೇವಿಂಗ್ಸ್ ಮಾಡ್ತೀನಿ, ಇಲ್ಲ ನಾನು ಕಾರ್ಪೊರೇಟಲ್ಲಿ ಇದ್ದೀನಿ, ನನಗೆ ಸ್ಟಡಿ ಇನ್ಕಮ್ ಬರುತ್ತೆ, ಹಂಗೆಲ್ಲ ಗ್ರಾಂಟೆಡ್ ಆಗಿ ತಗೋಬೇಡಿ. ಆ್ಯಂಡ್ ತುಂಬ ಸ್ಮಾರ್ಟ್ ವೇಲಿ ನೀವು ಫಿನಾನ್ಸನ್ನು ಡೀಲ್ ಮಾಡಬೇಕು. ಗ್ರೂಪ್ 2 ಸೂಪರ್ ರಿಚ್ ಅಂತ ನಾನು ಹೇಳಲ್ಲ ಇವಾಗಲೇ, ಬಟ್ ಇನ್ನೂ ನೀವು ಒಂದು ಸ್ಟ್ರಗ್ಲಿಂಗ್ ಫೇಸಲ್ಲಿ ಇರ್ತೀರಾ 2 to 3 yearsಲ್ಲಿ, ಇನ್ನೂ ನೀವು ಮನಿ ಮೇಕಿಂಗ್ ಫೇಸಲ್ಲಿ ಇರ್ತೀರಾ. ಬಟ್ ಸ್ಮಾರ್ಟ್ ವೇಯಲ್ಲಿ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ಅದು ನಿಮಗೆ ಒಳ್ಳೆ ದುಡ್ಡು ಸೇವಿಂಗ್ಸ್ ಎಲ್ಲ ಕೊಡುತ್ತೆ. ಬಟ್ ಟ್ರಸ್ಟ್ ನೋಬಡಿ ನೆಕ್ಸ್ಟ್ 2 to 3 years, ಎಸ್ಪೆಷಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ವಾಟ್ ಐ ಫೀಲ್. ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಮಾಡ್ತಾ ಇರ್ಬೋದು ತುಂಬ ಜನ. ಇನ್ನೊಬ್ರ ಮೇಲೆ ಜಾಸ್ತಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಇನ್ನೊಬ್ರನ್ನ ನಂಬ್ಕೊಂಡು ನೀವು ಮುಂದೆ ಹೋಗೋದಕ್ಕೆಲ್ಲ ಹೋಗಬೇಡಿ. ಬಿಕಾಸ್ ಆ ಒಂದು ಪರ್ಸನ್ ಕೈ ಕೊಡೋದೆಲ್ಲ ಪಾಸಿಬಿಲಿಟೀಸ್ ಇದೆ. ಪಾರ್ಟ್ನರ್ಶಿಪ್ ಮೇನ್ ಆಗಿ ಅವಾಯ್ಡ್ ಮಾಡಿ ಗ್ರೂಪ್ 2. ಆ್ಯಂಡ್ ಟ್ರಸ್ಟ್ ನೋಬಡಿ. ಫಿನಾನ್ಸ್ ಅಂತ ಬಂದರೆ ಯಾರನ್ನೂ ಟ್ರಸ್ಟ್ ಮಾಡಬೇಡಿ ನೆಕ್ಸ್ಟ್ 2 to 3 yearsಗೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಸಜೆಷನ್
ಐ ಥಿಂಕ್ ತುಂಬ ಜನ ಕಾಲೇಜ್ ಗೋಯಿಂಗಲ್ಲಿದ್ದೀರಾ ಅಥವಾ ರೀಸೆಂಟಾಗಿ ಕರಿಯರ್ ಸ್ಟಾರ್ಟ್ ಮಾಡಿದ್ದೀರಾ ಅನಿಸುತ್ತೆ. ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ಫಿನಾನ್ಸ್ ವೆರಿ ವೆಲ್. ಇನ್ನೊಬ್ರು ಮತ್ತೊಬ್ರು ಹೇಳೋ ಮಾತನ್ನ ಕೇಳಬೇಡಿ. ಒಂದು ಒಳ್ಳೆ ಆಫರ್ ಏನಾದ್ರು ಬರ್ತಾ ಇದೆ ಅಂದರೆ ದುಡ್ಡು ಮಾಡೋದಕ್ಕೆ ತಗೊಳ್ಳಿ ಇಫ್ ಪಾಸಿಬಲ್. ಬಿಕಾಸ್ ನೀವು ಒಂದು ಶಾರ್ಟ್ಕಟ್ ಟ್ರೈ ಮಾಡ್ತಾ ಇದ್ದೀರಾ. ಗ್ರೂಪ್ ಶಾರ್ಟ್ಕಟ್ಟಲ್ಲಿ ನಾನು ರಿಚ್ ಆಗಬೇಕು, ಶಾರ್ಟ್ಕಟ್ ವೇಯಲ್ಲೇ ನಾನು ದುಡ್ಡು ಮಾಡಬೇಕಂತ ಇದ್ದೀರಾ. ಬಟ್ ಅದು ನಿಮಗೆ ವರ್ಕೌಟ್ ಆಗುತ್ತೆ ಅನ್ನೋದು ನಾನು ನೋಡ್ತಾ ಇಲ್ಲ. ಆದರೂ ಆಗ್ಬೋದು, ಬಟ್ ಎವ್ರಿ ಸಿಂಗಲ್ ಡೇ ಒಂಥರ ನೆಮ್ಮದಿ ಇರಲ್ಲ. ಏನೋ ಶಾರ್ಟ್ಕಟ್ ಏನಾದ್ರು ತಗೊತಾ ಇದ್ದೀರಾ ಅಂದರೆ ಎವ್ರಿ ಸಿಂಗಲ್ ಡೇ ಏನಾದರೂ ಟೆನ್ಷನ್, ಏನಾಗ್ಬಿಡುತ್ತೋ ಅನ್ನೋದೊಂದು ಟೆನ್ಷನಲ್ಲಿ ಇರೋ ಪಾಸಿಬಿಲಿಟೀಸ್ ಇದೆ. ಸೊ ಇವಾಗ ಯಾರು ಒಬ್ರು ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ, ಈವನ್ ಸಣ್ಣ ಆಫರೇ ಆಗಿರ್ಬೋದು, ಮೇ ಬಿ ಸ್ವಲ್ಪ ದುಡ್ಡು ಬರೋದೇ ಆಫರ್ ಆಗಿರ್ಬೋದು, ಕೊಡ್ತಾ ಇದ್ದಾರೆ ಅಂದರೆ ತಗೊಳ್ಳಿ. ಯು ವಿಲ್ ನೀಡ್ ಇಟ್ ಇನ್ ದ ಫ್ಯೂಚರ್. ಇವಾಗ ಸ್ಮಾಲ್ ಜಾಬ್ ಆಪರ್ಚುನಿಟಿ ಆಗಿರ್ಬೋದು, ತಗೊಳ್ಳಿ. ಓಕೆ, ಐ ಆಮ್ ಡ್ಯಾಮ್ ಶೋರ್ ವೆರಿ ಸೂನ್ ನಿಮಗೆ ಅದು ಬರುತ್ತೆ. ಸೊ ನಮ್ಮ ಕಂಪನಿಲಿ ಕೆಲಸ ಮಾಡುವಂತ ಆಗಿರ್ಬೋದು, ಅಥವಾ ಸಣ್ಣ ರೀತಿಯಲ್ಲಿ ನಿಮ್ಮ ಒಂದು ಸ್ಕಿಲ್ಸ್ ನೋಡಿ ಸಣ್ಣದಾಗಿ ನಿಮಗೆ ಕೆಲಸ ಸಿಗ್ಬೋದು. ಬಟ್ ತಗೊಳ್ಳಿ. ಬಿಕಾಸ್ ಇದನ್ನ ಇವಾಗ ಏನು ಆಲ್ರೆಡಿ ಏನು ಮಾಡ್ತಾ ಇದ್ದೀರಾ ಅದನ್ನ ಆಲ್ಟರ್ನೇಟಿವ್ ವೇ ಆಗಿ ಮಾಡಿ. ಅದನ್ನೇ ನೀವು ನಿಮ್ಮ ಒಂದು ಮೇನ್ ಸೋರ್ಸ್ ಇನ್ಕಮ್ ಥರ ನಂಬ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸೈಡ್ ಸೋರ್ಸ್ ಆಫ್ ಇನ್ಕಮ್ ಥರ ಇಟ್ಕೊಂಡ್ರೆ ಒಳ್ಳೇದು ಗ್ರೂಪ್ 2. ಓಕೆ, ಸೊ ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಒಂದು ಸಿಚುವೇಶನ್ ಮೇಲೆ ಅಂತ. ನೀವು ಹೇಳಿ ಏನನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾ ನಮಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ಮುಂದೆ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.